लोग ऑफर देते हैं, वो वापस रिवाइव करते हैं ऑफर दोबारा, 100 विधायक लाइए और मुख्यमंत्री बन जाइए। 100 का ऑफर फिर हो गया। ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ರಾಜ್ಯಕ್ಕೆ ಬಂಡವಾಳ ಹೂಡಿಕೆಯನ್ನ ಆಕರ್ಷಿಸುವುದಕ್ಕೆ ವಿದೇಶಿ ಪ್ರವಾಸ ಕೈಗೊಂಡಿರೋ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನ ಸೃಷ್ಟಿಯಾಗಿದೆ. ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಹಾಗೂ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವರು ಆಡಳಿತಾರೂಢ ಬಿಜೆಪಿ ನಾಯಕರಿಗೆ ಬಹಿರಂಗವಾಗಿ ಆಫರ್ ಕೊಟ್ಟಿದ್ದಾರೆ. 100 ಶಾಸಕರನ್ನ ಕರೆತರೋ ನಾಯಕನಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟೋದಕ್ಕೆ ನಾವು ರೆಡಿ ಅಂತ ಹೇಳಿದ್ದಾರೆ. ಬಿಜೆಪಿಯೊಳಗಿನ ಆಂತರಿಕ ಅಸಮಾಧಾನವನ್ನ ಬಳಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು 4 ದಿನಗಳ ಕಾಲ ಸಿಂಗಾಪುರ್ ಹಾಗೂ ಜಪಾನ್ ಪ್ರವಾಸದಲ್ಲಿದ್ದಾರೆ. ಅವರು ಭಾರತದಿಂದ ಹೊರಗಿರೋ ಇದೇ ಟೈಮ್ ಅನ್ನ ಅಖಿಲೇಶ್ ಯಾದವ್ ದಾಳವಾಗಿ ಬಳಸಿಕೊಂಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಯಾರ ಹೆಸರನ್ನು ನೇರವಾಗಿ ಪ್ರಸ್ತಾಪ ಮಾಡಿಲ್ಲ ಅಖಿಲೇಶ್ ಯಾದವ್ ಅವರು. ಬಿಜೆಪಿಯಲ್ಲಿ ಒಂದಷ್ಟು ಅಸಮಾಧಾನಿತ ನಾಯಕರಿದ್ದಾರೆ, ಅವರನ್ನ ಉದ್ದೇಶಿಸಿ ಯೋಗಿ ಆದಿತ್ಯನಾಥ್ ಸದ್ಯ ದೇಶದಿಂದ ಹೊರಗಿದ್ದಾರೆ, ಇದೇ ಸರಿಯಾದ ಟೈಮ್, ನೀವು 100 ಶಾಸಕರನ್ನ ಕರೆತನ್ನಿ ಮತ್ತು ಮುಖ್ಯಮಂತ್ರಿಯಾಗಿ, ಇಬ್ಬರು ನಾಯಕರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಿದ್ದಾರೆ ಅಂತ ಕೇಳಿದ್ದೀನಿ. ಯಾರು ಶಾಸಕರನ್ನ ಒಟ್ಟಾಗಿ ಕರೆತರ್ತಾರೋ ಅವರಿಗೆ ಈ ಅವಕಾಶ ಸಿಗುತ್ತೆ, ಇದಕ್ಕಿಂತ ಒಳ್ಳೆ ಅವಕಾಶ ಮತ್ತೊಂದಿಲ್ಲ ಅಂತ ಹೇಳೋ ಮೂಲಕ ರಾಜಕೀಯ ವಲಯದಲ್ಲಿ ಸಂಚಲನಕ್ಕೆ ಕಾರಣರಾಗಿದ್ದಾರೆ. ಅವರ ಈ ಹೇಳಿಕೆಯ ಹಿಂದಿನ ಮರ್ಮ ಏನಂತಂದ್ರೆ, ಉಪಮುಖ್ಯಮಂತ್ರಿಗಳಾಗಿರೋ ಕೇಶವ್ ಪ್ರಸಾದ್ ಮೌರ್ಯ ಹಾಗೆ ಬ್ರಿಜೇಶ್ ಪಾಠಕ್ ಅವರಿಗೆ ಇದು ಅನ್ವಯಿಸುತ್ತೆ. ಹಾಗೆ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಈ ನಾಯಕರು ಅಸಮಾಧಾನಗೊಂಡಿದ್ದಾರೆ. ಬಿಜೆಪಿಯ ಇತರ ಪ್ರಬಲ ನಾಯಕರಿಗೂ ಕೂಡ ಈ ಆಹ್ವಾನ ಮುಕ್ತವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಸಂಖ್ಯಾಬಲದ ಲೆಕ್ಕಾಚಾರ ಅಂತ ಬಂದಾಗ ಉತ್ತರ ಪ್ರದೇಶದ ವಿಧಾನಸಭೆ ಒಟ್ಟು 403 ಸದಸ್ಯ ಬಲವನ್ನು ಹೊಂದಿರೋದು. ಪ್ರಸ್ತುತ ವಿಧಾನಸಭೆಯಲ್ಲಿ ಬಿಜೆಪಿ ಹಾಗೆ ಸಮಾಜವಾದಿ ಪಕ್ಷಗಳು ಮಾತ್ರ 100ಕ್ಕೂ ಹೆಚ್ಚು ಶಾಸಕರನ್ನ ಹೊಂದಿವೆ. ಹೀಗಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಅಥವಾ ಉರುಳಿಸೋದಕ್ಕೆ ದೊಡ್ಡ ಮಟ್ಟದ ಸಂಖ್ಯಾಬಲದ ಅವಶ್ಯಕತೆ ಇದೆ. ಇದು ಗೊತ್ತಿದ್ದೇ ಅಖಿಲೇಶ್ ಯಾದವ್ 100 ಶಾಸಕರ ಷರತ್ತನ್ನ ಹಾಕಿರೋದು. ಅಖಿಲೇಶ್ ಯಾದವ್ ಅವರು ಬಿಜೆಪಿ ನಾಯಕರಿಗೆ ಇಂತಹ ಆಫರ್ ಕೊಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಏನಲ್ಲ. ಈ ಹಿಂದೆ 2 ಸಲ ಇದೇ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರು, ಈಗ ಅದನ್ನ ರಿಪೀಟ್ ಮಾಡಿದ್ದಾರೆ ಅಷ್ಟೇ. ಒಟ್ಟಿನಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯನ್ನ ಒಡೆಯೋ ತಂತ್ರವನ್ನ ಮಾಡ್ತಾ ಇದ್ದಾರೆ. ಯೋಗಿ ಅನುಪಸ್ಥಿತಿಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವದ ಬಗ್ಗೆ ಗುಸುಗುಸು ಕೇಳಿ ಬರ್ತಾ ಇರೋ ಸಂದರ್ಭದಲ್ಲೇ ಅಖಿಲೇಶ್ ಯಾದವ್ ಅವರ ಈ ಹೇಳಿಕೆ ಬಿಜೆಪಿ ಪಾಳೆಯದಲ್ಲಿ ಒಂದು ರೀತಿ ಕಂಪನ ಉಂಟು ಮಾಡಿದೆ ಅಂತಾನೆ ಹೇಳಲಾಗುತ್ತೆ. ಸೊ ಯೋಗಿ ವಾಪಸ್ ಬಂದ್ಮೇಲೆ ಏನ್ ಹೇಳ್ತಾರೆ, ಯಾವ ರೀತಿ ಟಾಂಟ್ ಕೊಡ್ತಾರೆ, ಕಾದು ನೋಡೋಣ. आज लगता है वो भारत की धरती से उड़ गए हैं। हम लोग ऑफर देते हैं, वो वापस रिवाइव करते हैं ऑफर दोबारा, 100 विधायक लाइए और मुख्यमंत्री बन जाइए। तो ले ले आए 100 विधायक, मन तो दोनों का ही है। जो लाएगा वो पाएगा, जो नहीं लाएगा वो क्या पाएगा। 100 का ऑफर फिर हो गया, इससे अच्छा वो क्या मिलेगा। हाँ, 1 हफ्ते के लिए फिर ऑफर खत्म। ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.